ಇತ್ತೀಚೆಗಷ್ಟೇ ಬೆಂಗಳೂರು ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತೆಲುಗು ನಟಿ ಹೇಮಾಗೆ ನಿರೀಕ್ಷೆ ಮಾಡಿದಂತೆ ನೋಟಿಸ್ ಸರ್ವಾಗಿದೆ. ಸಿಸಿಬಿಯಿಂದ ನೋಟಿಸ್ ಜಾರಿ ಆಗ್ತಾ ಇದೆ. ಮಾದಕ ವಸ್ತು ಸೇವನೆ ದೃಢಪಟ್ಟ ಬೆನ್ನಲ್ಲೇ ಈ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ. ನಾಡಿದ್ದು ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಕೊಡಲಾಗಿದೆ. ಅಂದ್ರೆ ಮೇ 27ನೇ ತಾರೀಕು ನೀವು ನೋಟಿಸ್ ರಿಸೀವ್ ಆಗಿದ ತಕ್ಷಣ ಮೇ 27ನೇ ತಾರೀಕು ಬರಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಹೇಮಾ ಸೇರಿ 5 ನೋಟಿಸ್ ಅನ್ನು ಜಾರಿ ಮಾಡಿದೆ ಸಿಸಿಬಿ ಅಧಿಕಾರಿಗಳ ತಂಡ. ಈಗಿರುವಂತಹ ಪ್ರಶ್ನೆ, ನಟಿ ಹಾಜರಾಗ್ತಾರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ನೌಟಂಕಿ ನಾಟಕ ಮಾಡಿ ನಶೆಯಲ್ಲಿ ತೇಲಿ ನಂತರ ಅದು ದೃಢಪಟ್ಟು ಕೇವಲ 24 ಗಂಟೆಗಳಲ್ಲೇ ಆಕೆ ಹೇಳಿದ್ದು ಸುಳ್ಳು ಅಂತ ದೃಢಪಟ್ಟ ನಂತರ ಹೇಮಾಗೆ ಸಂಕಷ್ಟ ಎದುರಾಗೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಸಿಸಿಬಿ ಅಧಿಕಾರಿಗಳು ಯಾಕೆ ತಡ ಮಾಡ್ತಾ ಇದ್ದಾರೆ, ಇನ್ನೂ ನೋಟಿಸ್ ಯಾಕೆ ಕೊಡ್ತಾ ಇಲ್ಲ ಅನ್ನೋ ಹಲವು ಪ್ರಶ್ನೆಗಳಿತ್ತು. ಆಮೇಲೆ ಈಕೆನ ರಕ್ಷಿಸೋ ಕೆಲಸವನ್ನ ಆಂಧ್ರದ ರಾಜಕಾರಣಿಗಳು ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇತ್ತು. ಸಿಸಿಬಿ ನೋಟಿಸ್ ಒಂದ್ ಕಡೆಗೆ, ಇನ್ನೊಂದ್ ಕಡೆಗೆ ವಿಚಾರಣೆಗೆ ಹಾಜರಾಗ್ತಾರ ನಟಿ ಹೇಮಾ ಅನ್ನೋದು ಯಕ್ಷ ಪ್ರಶ್ನೆ. ಸಿಸಿಬಿ ವಶದಲ್ಲಿರ್ಬೇಕಾದ್ರೇನೆ ತೆಲುಗು ನಟಿ ಕಳ್ಳಾಟ ಆಡಿದ್ದು, ವಿಡಿಯೋ ಮಾಡಿದ್ದು ಎಲ್ಲ ನೆನಪಲ್ಲೇ ಇದೆ. ನಾನು ಹೈದರಾಬಾದಲ್ಲಿ ಇದ್ದೀನಿ ಅಂತ ಹೇಮಾ ನಾಟಕ ಮಾಡಿದ್ದನ್ನ ಇಡೀ ದೇಶ ನೋಡಿತ್ತು. ಸದ್ಯ ಸ್ಟೇಷನ್ ಬೇಲ್ ಮೇಲೆ ಹೈದರಾಬಾದ್ಗೆ ನಟಿ ತೆರಳಿದ್ದಾರೆ. ಸಿಸಿಬಿ ನೋಟಿಸ್ ಕೊಟ್ಟ ತಕ್ಷಣ ವಿಚಾರಣೆಗೆ ಬಾರದೇ ಇದ್ರೆ ಐಒ ಇರ್ತಾರಲ್ಲ, ಒಂದು ಪ್ರಕರಣದ ಐಒ, ಇನ್ವೆಸ್ಟಿಗೇಟಿವ್ ಆಫೀಸರ್, ಇವ್ರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ವಿವೇಚನೆ ಕೂಡ ಅವ್ರಿಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ಹೇಮಾ ಅವ್ರಿಗೆ ನೋಟಿಸ್ ಅಂತೂ ಹೋಗಿದೆ, ವಿಚಾರಣೆಗೆ ಬರ್ತಾರಾ ಹೇಗೆ, ಅಥವಾ ಟೈಮ್ ಬೈ ಮಾಡ್ತಾರಾ, ವಕೀಲರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಾ? ಉನ್ನತ ಮೂಲಗಳು ಏನ್ ತಿಳಿಸ್ತಾ ಇದೆ ವಿಚಾರವಾಗಿ ಅಂತ? ಮಮತಾ, ಎಲೆಕ್ಟ್ರಾನ್ ಸಿಟಿ ಹೊರಭಾಗದಲ್ಲಿ ನಡೆದಿದ್ದಂಥ ರೇವು ಪಾರ್ಟಿಯಲ್ಲಿ ತಗಲಾಕೊಟ್ಟಿದ್ದಂಥ ತೆಲುಗು ನಟಿ ಹೇಮಾ ಅವರಿಗೆ ಸಿಸಿಬಿ ಅಧಿಕಾರಿಗಳು ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. 27ನೇ ತಾರೀಕು ಅಂದರೆ ಸೋಮವಾರ ನೀವು ಸಿಸಿಬಿ ಅಧಿಕಾರಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈಗ ಸಿಸಿಬಿ ನೋಟಿಸನ್ನು ಕೊಟ್ಟಿರುವಂಥದ್ದು. ಹೇಮಾ ಈಗಾಗಲೇ ವಾಟ್ಸಪ್ ಮುಖಾಂತರ ಈ ಒಂದು ನೋಟಿಸನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ, ನಟಿ ಹೇಮಾ ಅವರು ಸಿಸಿಬಿ ಕೊಟ್ಟಿರುವಂಥ ನೋಟಿಸ್ಗೆ ತಲೆಬಾಗಿ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂಥ ವಿಚಾರ. ಈಗ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ನಟಿ ಹೇಮಾ ಅಂದರೆ ಆಂಧ್ರದ ರಾಜಕಾರಣಿಗಳಿಂದ ಸಾಕಷ್ಟು ಒತ್ತಡವನ್ನು ಹಾಕಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ನಟಿ ಹೇಮಾ ಸೋಮವಾರ ಸಿಸಿಬಿ ಕೊಟ್ಟಿರುವಂತಹ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದೇ ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ.